ರೀಚ್ ಆಗಿದ್ದಾರೆ ಗಾಯ್ಸ್. ನಮ್ಮ ಬಡ್ಡೀಸ್ ಬನ್ನಿ ಕಸಿನ್ಸ್ ಇಬ್ಬರಿಗೂ ಕ್ಯಾಮರಾದ ಮುಂದೆ ಬರಲಿಕ್ಕೆ ನಾಚ್ಕೊಳ್ತಿದ್ದಾರೆ. ಅವರು ಬರಲ್ಲಂತೆ ಕ್ಯಾಮರಾದ ಮುಂದೆ. ಪರವಾಗಿಲ್ಲ, ಡಿನ್ನರ್ ಎಲ್ಲ ಆಗಿ ಇವಾಗ ಹೊರಟಿದ್ದೇನೆ. ಇವಾಗ ಏನು ತೋರಿಸ್ಲಿಕ್ಕೆ ಆಗಲಿಲ್ಲ, ಅವನಿಗೆ ಇಬ್ಬರಿಗೂ ನಾಚಿಕೆ ಸ್ವಲ್ಪ ಜಾಸ್ತಿ ಅಲ್ಲ, ಸೊ ಅದಕ್ಕೆ ವಿಡಿಯೋ ಎಲ್ಲ ಮಾಡಲಿಲ್ಲ ನಾನು. ಇವಾಗ ಹೊರಟಿರೋದು ಜುಬೇಲ್ ಕಡೆ. ಬಗ್ಗೆ ಜುಬೇಲ್ ಎಷ್ಟು ಗಂಟೆ ರೀಚ್ ಆಗ್ತೇನಂತ ಅಲ್ಲಿ ಮುಗಿದ ಮೇಲೆ ನಿಮಗೆ ಹೇಳ್ತೇನೆ. ಬರೋ ವೀಡಿಯೋಸ್ ಎಲ್ಲ ಜುಬೇಲ್ ದಮ ಗೋಪ ಸ್ವಲ್ಪ ದಿನ ವೀಡಿಯೋಸ್ ಎಲ್ಲ ಅಲ್ಲಿದೆ ಬರ್ತಾ ಇರ್ತದೆ. ನೋಡೋಣ. ಡಿನ್ನರ್ ಕೂಡ ಆಗಿ ಇವಾಗ ಹೊರಟಿದ್ದಾನೆ. ತೋರಿಸ್ಲಿಕ್ಕೆ ಹೋಗಲಿಲ್ಲ, ಬಟ್ ಅವ್ರಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ ಇರಬೇಕು, ಅದಕ್ಕೋಸ್ಕರ ಜಾಸ್ತಿ ತೋರಿಸ್ತಿಲ್ಲ. ಅವ್ರು ಮತ್ತೊಂದು ಗಾಡಿಯಲ್ಲಿ ಫ್ರಂಟಲ್ಲಿ ಹೋಗ್ತಾ ಇದ್ದಾರೆ. ಎಕ್ಸ್ಪ್ರೆಸ್ಸು ತಗೊಂಡು ಹೋಗ್ತಾನೆ. ನೈಟ್ ಡ್ರೈವಿಗೆ ಎಕ್ಸ್ಪ್ರೆಸ್ಸು ಬೇಕೇ ಬೇಕು, ಇಲ್ಲಾಂದ್ರೆ ಆಗಲ್ಲ. ಇನ್ನು ಇವಾಗ 11 o'clock ಆಗಿದೆ. ಇಲ್ಲಿ ರೀಚ್ ಆಗುವಾಗ ಮಾರ್ನಿಂಗ್ 4 o'clock ರೀಚ್ ಆಗ್ತೇವೆ. ಓಕೆ, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ರೆಸ್ ಕಾಫಿ ಬಗ್ಗೆ ಹೇಳಿದ್ದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಬರೋಯ್ತದೆ ಗೋಮಿಂದ ಬರುವಾಗ ಟಯರ್ಡ್ ಆಗಿದೆ ಅಂತ ಸ್ವಲ್ಪ ಎನರ್ಜಿಗೆ ಬರೋಯ್ತದಲ್ಲಿ ತಗೊಂಡಿತ್ತು. 6 hours ಸ್ವಲ್ಪ ಎನರ್ಜಿ ಇತ್ತು. ಪುನಃ ಟಯರ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ರಿಯಾದ್ ನಂತರ ರಿಯಾದಲ್ಲೇ ಮತ್ತು ಪುನಃ ಆಫ್ಟರ್ ಡಿನ್ನರು ಮತ್ತು ಪುನಃ ಒಂದು ಎಕ್ಸ್ಪ್ರೆಸ್ ತಗೊಂಡೆ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು ನಿಮಗೆ. 2 ಸಲ ಯಾರೂ ತೆಗಿಬೇಡಿ. ಸೆಕೆಂಡ್ ಟೈಮ್ ತೆಗಿಯುವಾಗ ಇಲ್ವಾ, ಸೊ ಜಾಸ್ತಿ ಎನರ್ಜಿ ಬರಲ್ಲ, ನಿದ್ರೆ ಇದಾಗುತ್ತೆ. ಫಸ್ಟ್ 1 ಟೈಮಲ್ಲಿ ಎನರ್ಜಿ ಚೆನ್ನಾಗಿರುತ್ತೆ, 6 hours ಓಕೆ. ಸೆಕೆಂಡ್ ಟೈಮ್ ಕುಡ್ದಾದ್ಮೇಲೆ 1 hour ಓಕೆ. ಅದ್ರ ನಂತರ ನಮ್ಮ ಬಾಡಿ ಸ್ಟೇಬಲ್ ಆಗಿರುತ್ತೆ, ಬಟ್ ಮೈಂಡ್ ಇದೆ ಅಲ್ಲ, ಅದು ನಿದ್ರೆಗೆ ಜಾರುತ್ತೆ, ನಮ್ಗೆ ಗೊತ್ತೇ ಆಗಲ್ಲ, ನಿದ್ರೆಗೆ ಜಾರುತ್ತೆ. ಸೊ ಮತ್ತು ಪುನಃ ನಾನು ಕಸಿನ್ ಬ್ರೇಕ್ ತಗೊಂಡು ಸ್ವಲ್ಪ ಕಣ್ಣೆಲ್ಲ ನೋಡಿ. ಬೆಳಿಗ್ಗೆ 7 ಗಂಟೆ ಹೊರಟಿದ್ದು, ಇವಾಗ 1 hour ಏನೋ ಇದು 100 kilometers ಇದೆ ಅಷ್ಟೇ ಜುಬೇಲ್ ರೀಚ್ ಆಗಲಿಕ್ಕೆ. ಟೋಟಲ್ 3 o'clock ರೀಚ್ ಆಗ್ಬೋದು. 16-17 hours ಜರ್ನಿ ಆಗಿದೆ. 2000 kilometers ಟೋಟಲ್. ನೋಡೋಣ ರೀಚ್ ಆದಮೇಲೆ ಹೇಳ್ತೇನೆ. ಊರಲ್ಲಿ ಇದು 2000 kilometers ಜರ್ನಿ ಮಾಡಲಿಕ್ಕೆ ಎಷ್ಟು ಅವರ್ಸ್ ಬೇಕಾಗುತ್ತೆ? ಯಾರಾದರೂ ಗೊತ್ತಿದ್ದವರು ಕಮೆಂಟಲ್ಲಿ ತಿಳಿಸಿ ಆಯಿತಾ? ಗೊತ್ತಿಲ್ಲ ಊರಲ್ಲಿ ಎಷ್ಟಾಗುತ್ತೆ, ಎಷ್ಟು ಅವರ್ಸ್ ಬೇಕು ಅಂತ. ಇಲ್ಲಿ ಆಲ್ಮೋಸ್ಟ್ ಇವಾಗ 3 o'clock ರೀಚ್ ಆದರೆ 20 hours. 20 hours ಅಂದರೆ ಅದರಲ್ಲಿ ಒಂದು 3 hours ರೆಸ್ಟೇ ಹೋಗಿದೆ. ಡಿನ್ನರು ಮತ್ತು ಹೀಗೆ ರೆಸ್ಟೇ ಹೋಗಿದೆ. ರೆಸ್ಟ್ ಮಾಡ್ತಾನೇ ಬಂದಿದ್ವಿ ಅಷ್ಟೇ. 17 hours ಮ್ಯಾಕ್ಸಿಮಮ್. ಫೈನಲಿ ನಮ್ಮ ಊರ ಕಡೆ ರೀಚ್ ಆಗಿದ್ದೇನೆ. ಸೊ ಆಫ್ಟರ್ 20 hours ಜರ್ನಿ ನಂತರ ಟೈಮ್ ಬಂದುಬಿಟ್ಟು 3 o'clock. ಸೊ ಇದೆ ನೋಡಿ ನಮ್ಮೂರು. ಜುಬೇಲ್
ಊರಿಗೆ ಬಂದರೆ ಒಂದು ಫೀಲ್ ಇದೆ ಅಲ್ಲ, ಊರಿದೆ ಫೀಲ್. ಅಂದರೆ ಇಲ್ಲಿ ಇರೋರೆಲ್ಲರೂ ಊರಿನವರೇ. ಮಿನಿ ಮ್ಯಾಂಗ್ಳೂರ್ ಹೇಳ್ಬೋದು. ಸೊ ಕೇರಳದವರು ಮಿನಿ ಕೇರಳ ಹೇಳ್ತಾರೆ, ಬಟ್ ನಮಗೆ ಮಿನಿ ಮ್ಯಾಂಗ್ಳೂರ್ ಅದೇ ಒಂದು ಫೀಲ್. ಟ್ರೈನಲ್ಲಿ ರೂಮ್ ಕೆಳಗಡೆ ರೀಚ್ ಆಗಿದ್ದೇವೆ. ಬಟ್ ಇವಾಗ ದೊಡ್ಡ ಟಾಸ್ಕ್ ಇರೋದು ಏನಂದರೆ ಪಾರ್ಕಿಂಗ್. ಇಲ್ಲಿ ಬಂದ ದೊಡ್ಡ ಹೆಡ್ಡಕ್ಕೆ ಅದೇ. ಇವತ್ತು ಪಾರ್ಕಿಂಗ್ ಎಲ್ಲಿ ಸಿಗುತ್ತಂತ ಗೊತ್ತಿಲ್ಲ. ಗಾಡಿಯಲ್ಲಿ ಲಗೇಜ್ ಬೇರೆ ಇದೆ. ಲಗೇಜ್ ಇವಾಗ ಖಾಲಿ ಮಾಡೋದು ಒಳ್ಳೆಯೇ ಆಯಿತು. ಮತ್ತು ಪಾರ್ಕಿಂಗ್ ಇದೆಯಲ್ಲ, ಅಲ್ಲೇ ಸುತ್ತಾ ಇದ್ದಾನೆ. ನಮಗೆ ಸಿಗೋದು ಕೂಡ ಡೌಟ್. ಓಕೆ, ನಾನು ಈ ವಿಡಿಯೋನ ಆಲ್ಮೋಸ್ಟ್ ಎಲ್ಲ ವೀಡಿಯೋನು ತುಂಬ ಲಾಂಗ್ ಆಗಿದೆ ಅಲ್ಲ, ಸೊ ಇಲ್ಲಿಗೆ ವೈಂಡ್ ಅಪ್ ಮಾಡ್ತೇನೆ ಈ ವಿಡಿಯೋ ಕೂಡ. ಸೊ ಸಪೋರ್ಟ್ ಮಾಡಿ, ಓಕೆ, ಲೈಕ್ ಶೇರ್ ಕೂಡ ಮಾಡಿ. ಓಕೆ, ಇದು ನಮ್ಮ ನಿಯೋಮ್ ಟು ರಿಯಾದ್ ಅಂತ ಇತ್ತು, ನಿಯೋಮ್ ಟು ಜುಬೇಲ್ ಆಗಿದೆ. ಸೊ 3rd ಎಪಿಸೋಡು. ಸೊ ಇಲ್ಲಿಗೆ ವೈಂಡ್ ಅಪ್ ಮಾಡ್ತೇನೆ. ಓಕೆ, ಸಿ ಯು, ಗುಡ್ ನೈಟ್, ಟೇಕ್ ಕೇರ್.